3, 2, 1. ಬಾ 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 ಇಳಿ, ಸ್ಲೋ ಇಳಿ, ಸಾಕು ಇಳಿ, ಕೈ ಬಿಡಮ್ಮ. ಬಾ ಇಳಿ, ಇಳಿ, ಹೇಗಿಳಿ, ಇಳಿ, ಹೋಗಿ ಜೋಯಿ. ಇನ್ನೊಂದ್ಸಲ ಇನ್ನಿಲ್ಲು ಬಿಡು, ಜಂಪ್ ಜಂಪ್ ಜಂಪ್. ಹಂಗೆ ವಿಡಿಯೋ ಮಾಡ್ತೀನಿ ಜೋಯಿ. ಕಾಲ್ ಮೇಲಿರ್ಬೇಕು. ಫುಲ್ ಆರು ಜಂಪ್. ಅಜಯ್ ನೀನು ಜಿಯಾನುದು ಬೇರೆ ಜಿಯಾನುದು ಬರ್ಬೇಕಾಯ್ತಾ? ನೀ ಅದು ಯಾವ ಪೋಸಲ್ಲಿ ತಗೋತೀಯ ನೋಡು. ನನ್ನನ್ನು ಕ್ರಾಪ್ ಮಾಡಿಬಿಡು. ಹೆಂಗೆ ಹಿಂಗಾ? ನಿಲ್ಲು. ಹೆಂಗೆ ಜಿಯಾನು? ಜೋಯಿ ನೀ ಹಿಡ್ಕೊಂಡಿದ್ದು ಬಂದೇ ಬರುತ್ತೆ ಯಾವ ಪೋಸಲ್ಲಿ ತಗೊಂಡ್ರು. ಇಲ್ಲ ವೇಟ್ 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 ತೆಗಿ, ನಾ ಕೆಳಗೆ ಕೈ ಜಿಯಾನು ಹಿಂಗೆ 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 ಹಿಂಗೆ. ನನಗೆ ಸ್ವಿಮ್ಮಿಂಗ್ ಬರುತ್ತೆ ಆಯಿತಾ, ಆದರೆ ಅಷ್ಟು ಪರ್ಫೆಕ್ಟಾಗಿ ಏನು ಬರೋಲ್ಲ, ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಬಚಾವಾಗ್ತೀನಿ. ಸೊ ಅಷ್ಟರ ಮಟ್ಟಿಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳಿಗೆ ಅವಳಿಗೆ 2.5 ಇರುವಾಗ ನಾವು ಕರ್ಕೊಂಡೋಗಿ, ಆ್ಯಕ್ಚುಲಿ ಅವಳು 1 ಇಯರ್ ಇದ್ದಾಗಿಂದಲೇ ನಾವು ಹೊರಗಡೆ ಕರ್ಕೊಂಡು ಹೋಗ್ತಿದ್ವಿ ಅವಳಿಗೆ. ಇದು ಇಲ್ಲೇ ಹತ್ತಿರದಲ್ಲಿ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ವಿ ಒಂದಿನ. ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ. ಅವಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ಲು. ನೀವು ನೋಡ್ಬೋದು ಅವಳು ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ಲು ಅಂತೇಳಿ. ಫಸ್ಟ್ ಹೆದರ್ತಾ ಇದ್ಲು, ಆಮೇಲೆ ಅವ್ರ ಪಪ್ಪ ಜೊತೆ ಮಸ್ತಾಗಿ ಆಟ ಆಡಿದ್ಲು. ನಾ ಹಿಡಿಯಲ್ಲ. ಕರೆಕ್ಟಾಗಿ ಜಂಪ್ ಮಾಡ್ತೀವಿ ಈ ಮೇಲಿಂದ. ಆಯ್ತಾ? ನಾ ಬಿಡತ್ತೀನಿ, ನಾ ಹಿಡಿಯಲ್ಲ. ಆಮೇಲೆ ಅವಳು ಸ್ವಿಮ್ಮಿಂಗ್ ಪೂಲಿಂದ ಹೊರಗೆ ಬರೋಕ್ಕೇ ರೆಡಿ ಇರಲಿಲ್ಲ. ಆಟ ಆಡೋಣ ಅಂತಲೇ ಇದ್ಲು. ಅಲ್ಲಿಂದ ಜಂಪ್ ಮಾಡೋಣ, ಇಲ್ಲಿಂದ ಜಂಪ್ ಮಾಡೋಣ ಅಂತ ಹೇಳಿ. ಜಿಯು ಸ್ವಿಮ್, ಜಿಯು ಸ್ವಿಮ್, ಜಿಯು ಮಾಡು, ಬೇಗ ಹೋಗ್ಬೇಕೀಗ, ಬೇಗ ಮಾಡು. ಅಮ್ಮಗೆ ಗೊತ್ತಿಲ್ಲ, ಮಗಳಿಗೆ ಕಳಿಸ್ತಿದ್ದಾರೆ. ಜಂಪ್ ಮಾಡ್ತಾಳೆ. ಸೈಡ್ ಇಂತ ತಗೋ. ವೇಟ್ ಯು. 1 2 3. ಜಿಯಾನು ನೋಡು, ಇಲ್ಲಿ ನೋಡಿ, ಪಪ್ಪ ನೋಡಿ. ಕಣ್ಣು ಮುಚ್ತಿ. ಹೇಳ್ತಾರಲ್ವ ಕಲ್ತ್ ವಿದ್ಯೆ ಯಾವತ್ತೂ ಹೋಗಲ್ಲ ಅಂತೇಳಿ. ಹಾಗೆ ನಮ್ಮಮ್ಮ ಇಲ್ಲಿ ಸಣ್ಣಿರುವಾಗ ಬಾವಿಯಲ್ಲಿ, ಕೆರೆಯಲ್ಲಿ, ನಮ್ಮೂರ ಸೈಡಲ್ಲಿ ಸ್ವಿಮ್ಮಿಂಗ್ ಕಲ್ತಿರೋದು ನೋಡ್ಬೋದು. ಅವ್ರು ಇವಾಗ ಇದು ಒಂದು ವರ್ಷದ ಹಿಂದಿನ ವಿಡಿಯೋ ಆಯಿತಾ. ಅವ್ರು 58 2 ಇಯರ್ಸ್ ಹಿಂದಿನ ವಿಡಿಯೋ ಅಂತಲೇ ಹೇಳ್ಬೋದು. 58 ಇಯರ್ಸ್ ಇದ್ದರು, ಇವಾಗ 60 ಅವರು. ಈ ಏಜಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಿದ್ದಾರೆ ನೋಡಿ. ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಕಲ್ತರೂ ಸಹ ನಮ್ಗೆ ಇಷ್ಟು ಚೆನ್ನಾಗಿ ಸ್ವಿಮ್ ಮಾಡೋದು ಕಷ್ಟ ಆಗುತ್ತೆ. ಅವರು ಎಷ್ಟೋ ವರ್ಷ ಬಿಟ್ಟು ಸ್ವಿಮ್ ಮಾಡಿದಾದರೆ ಎಷ್ಟು ಖುಷಿಯಾಗಿ, ಎಷ್ಟು ಆರಾಮಾಗಿ ಸ್ವಿಮ್ ಮಾಡ್ತಾರಲ್ವ. ಅದಕ್ಕೆ ಹೇಳೋದು ಹಳ್ಳಿ ಸೈಡು ಬೆಸ್ಟು ಅಂತ ಹೇಳಿ. ಅವರು ಎಷ್ಟು ಎಂಜಾಯ್ ಮಾಡಿದಾರೋ ಚೈಲ್ಡ್ಹುಡ್ಡು, ಅಷ್ಟು ಎಂಜಾಯ್ ನಾವು ಮಾಡಿಲ್ಲ. ನಮ್ಮ ಮಕ್ಕಳಂತೂ ಬಿಡಿ, ಆ ಚೈಲ್ಡ್ಹುಡ್ ಲೈಫೇ ಅವ್ರಿಗೆ ಸಿಗ್ತಾ ಇಲ್ಲ. ಹೊರಗಡೆ ಬಿಡೋಕ್ಕೂ ಭಯ, ಒಳಗಡೆ ಇಟ್ಕೊಳ್ಳೋಕ್ಕೂ ಭಯ, ಹಾಗಾಗ್ಬಿಟ್ಟಿದೆ ಲೈಫು. ನಮ್ಮ ಅಮ್ಮದೆಲ್ಲ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಅವ್ರ ಖುಷಿನ. ಈಗಾದ್ರೂ ನೀನಾದರೂ ವಿಡಿಯೋ ಮಾಡಿರ, ಇಲ್ಲಾಂದ್ರೆ